ಎಲ್ಲಿಗೆ ಹೋಗ್ತೀಯಾ? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಡೇ ಅಂತ ಅಂದರೆ ನನ್ನ ಆ್ಯನಿವರ್ಸರಿ. ನನ್ನ ದಾಂಪತ್ಯ ಜೀವನಕ್ಕೆ 11 ವರ್ಷ ಆಯಿತು. ಎಷ್ಟು ಬೇಗ ಆಯಿತು 11 ವರ್ಷ ಗೊತ್ತೇ ಆಗಲಿಲ್ಲ. ಇವತ್ತು ಗುರುವಾರ, ಹಾಗಾಗಿ ಫಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತು. ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕ್ತೆ. ಎನ್ನೆ ರಂಗೋಲಿ ಮಾರಕ್ಕೆ ಬಂದಿದ್ರು. ರಂಗೋಲಿ ತೊಗೊಂಡಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡ್ರೈ ಆದಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಮಾಡ್ತಾಯಿದ್ದೀನಿ. 11 ವರ್ಷ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ. ಬೇಗ ಮುಗ್ದಂಗೆ ಇವಾಗ ಅನಿಸುತ್ತೆ, ಬಟ್ ಅಷ್ಟು ಈಸಿ ಇರಲಿಲ್ಲ ಅಂತಲೂ ಕೂಡ ನನಗನ್ಸುತ್ತೆ. 11 ವರ್ಷದ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ಮಾತಾಡೋದಾದರೆ, ಇವಾಗ ನೀವು ಏನು ಹೇಳ್ತೀರಾ? ಸ್ಟಾರ್ಟಿಂಗಿಂದ ಬರ್ತೀನಿ. ನೀವು ಇವಾಗ ಏನು ಹೇಳ್ತೀರಾ? ನೀವು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ, ಪೂಜೆ ತುಂಬ ಚೆನ್ನಾಗಿ ಮಾಡ್ತೀರಾ, ಎಷ್ಟೊಂದು ಕೆಲಸ ಮಾಡ್ತೀರಾ, ನೀವು ಕೆಲಸ ಮಾಡೋದನ್ನು ನೋಡಿದರೆ ನಮಗೆ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಈ ಥರ ಒಳ್ಳೊಳ್ಳೆ ಕಮೆಂಟ್ಸ್ ನೀವು ಏನು ಹಾಕಿರ್ತೀರಾ. ನಾನು ಝೀರೋಯಿಂದ ಕಲ್ತಿರೋದು. ನನಗೆ ಏನೂ ಬರ್ತಿರಲಿಲ್ಲ. ಯಾವ ತರಕಾರಿ ಸಿಪ್ಪೆ ತೆಗಿಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ಅಷ್ಟು ಅಡುಗೆ ಬಗ್ಗೆ ನಾಲೆಡ್ಜೇ ಇರಲಿಲ್ಲ ನನಗೆ. ಇವಾಗ ಆಲೂಗಡ್ಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ. ಬೆಳಗಿನ ತಿಂಡಿ ದೋಸೆ ಆಗಿತ್ತು. ನಮ್ಮದೊಂದು ಪುಟ್ಟ ಮನೆ, ನೀವು ನೋಡಿದ್ದೀರಾ. ಅಪ್ಪ, ಅಮ್ಮ, ನಾನು, ಅಕ್ಕ, ಇಷ್ಟೇ ಪ್ರಪಂಚ. ಅಮ್ಮ ಅಪ್ಪ ಹೊಲ್ತಕ್ಕೆ ಹೋಗೋರು, ತೋಟಕ್ಕೆ ಹೋಗೋರು, ವಾಪಸ್ ಮನೆಗೆ ಬರೋರು. ಅಮ್ಮ ಮನೇಲಿ ಸ್ವಲ್ಪ ಕೆಲಸ ಮಾಡೋರು. ಅಡುಗೆ ತಿಂಡಿ ಅಕ್ಕಂದಾಗಿತ್ತು. ಸ್ವಲ್ಪ ದೊಡ್ಡೋಳಾದಮೇಲೆ ಫಸ್ಟೆಲ್ಲ ಅಮ್ಮನೇ ಮಾಡ್ತಾಯಿದ್ರು. ಸ್ವಲ್ಪ ಒಂದು ಹೈಸ್ಕೂಲ್ ಲೆವೆಲಿಗೆ ಬಂದಾಗೆಲ್ಲ ಅಕ್ಕಂದಾಗಿತ್ತು. ನನ್ನ ಕೆಲಸ ಏನು, ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಚಿಕ್ಕ ಪುಟ್ಟ ಹೆಲ್ಪು, ಪಾತ್ರೆ ತೊಳೆಯೋದು, ಮನೆ ಪಕ್ಕ ನೀರು ಬರ್ತಿರ್ಲಿಲ್ಲ, ದೂರಕ್ಕೆ ಹೋಗಿ ನೀರು ತೊಗೊಂಡು ಬರೋದು, ಇಷ್ಟೇ ಇತ್ತು. ನನಗೊಂದು ಯೂನಿಫಾರ್ಮ್ ಕೂಡ ತೊಳೆದಿದ್ದು ಗೊತ್ತಿರಲಿಲ್ಲ. ಅಂದರೆ ಬಟ್ಟೆ ಏನೋ ನಾನು ತೊಳೆದಿಲ್ಲ. ಇವಾಗೆಲ್ಲ ಬಿಡಿ ಮಿಷನ್ ಇದೆ, ಯಾರೂ ಕಷ್ಟಪಟ್ಟು ಕೈಯಲ್ಲೆಲ್ಲ ಒಗೆಯೋದೇ ಇಲ್ಲ. ಬಟ್ ಅವಾಗ ಆ ಥರ ಇರಲಿಲ್ಲ. ಕೈಯಲ್ಲೇನೋ ವಾಶ್ ಮಾಡಬೇಕಿತ್ತು. ಅಂತಂದರೆ ನಂಗೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಬರ್ತಿರ್ಲಿಲ್ಲ. ಅಡುಗೆ ಬಗ್ಗೆ ಝೀರೋ ನಾಲೆಡ್ಜ್ ಅಂತ ಹೇಳ್ಬೋದು. ಹೇಗೆ ಅಂತ ಅಂದರೆ, ನಾನು ಯಾರಾದರೂ ಬಂದರೆ ಕಾಫಿ ಮಾಡಿಕೊಡ್ಬೋದಿತ್ತೇನೋ, ಅಷ್ಟೇ ನನ್ನ ನಾಲೆಡ್ಜ್ ಇದ್ದಿದ್ದು. ಅದು ಒಬ್ಬರು ಇಬ್ಬರು ಬಂದರೆ, 4-5 ಜನ ಬಂದಿದ್ದರೆ ಅದನ್ನು ಮಾಡೋಕ್ಕೆ ಬರ್ತಿತ್ತೋ ಇಲ್ವೋ. ಅಂದರೆ ಇವಾಗಿನ ಮಕ್ಕಳೆಲ್ಲ ಫಾಸ್ಟ್ ಇದ್ದಾರೆ ಬಿಡಿ, ತುಂಬ ಚೆನ್ನಾಗಿ ಮಾಡ್ತಾರೆ, ಬೇಗ ಕಲ್ತ್ಬಿಟ್ಟಿರ್ತಾರೆ. ನನಗೆ ನನ್ನ ಬಗ್ಗೆ ನೆನಪಿಸ್ಕೊಂಡ್ರೆ ಒಂಥರ ನಗು ಬರ್ತಾ ಇರುತ್ತೆ. ಅಷ್ಟೊಂದು ಇನ್ನೋಸೆಂಟ್ ಇದ್ನ, ಅಥವಾ ಅಷ್ಟೊಂದು ಏನು ಅನ್ಬೋದು ಅದನ್ನು, ಏನೂ ಮಾಡೋಕ್ಕೆ ಗೊತ್ತೇ ಇರಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗಿದೆ. ಇಷ್ಟೆಲ್ಲ ಕಲಿಯೋ ಅಷ್ಟರಲ್ಲಿ ಖಂಡಿತ ಈಸಿ ಅಂತೂ ಆಗಿರಲಿಲ್ಲ. ಅಲ್ಲಿ ಪುಟಾಣಿ ಮನೆ, ಆ ಮನೇಲಿ ಅಂದರೆ ಬೇಗ ಕೆಲಸ ಎಲ್ಲ ಮುಗ್ದೋಗ್ತಿತ್ತು. ಅಷ್ಟೊಂದು ಕಷ್ಟ ಇರಲಿಲ್ಲ, ಎಂಥ ಸಹ ಇರಲಿಲ್ಲ. ಅಂತಂದರೆ ಅಮ್ಮ ಮಾಡೋರು, ಉಳ್ದಿದ್ದು ಅಕ್ಕ ಮಾಡೋರು, ಅವ್ರು ಬಿಟ್ಟಿದ್ದು ನಾನು ಮಾಡ್ತಾಯಿದ್ದೆ. ಗೊತ್ತಲ್ಲ ಮಕ್ಕಳು, ಹೆಣ್ಮಕ್ಳು ಹೇಗಿರ್ತಾರೆ ಅಂತ, ಆ ಥರ ಇತ್ತು. ಮದುವೆ ಆಯಿತು ಅಂದರೆ ಹೊಸ ಸಂಬಂಧ ಏನಲ್ಲ, ನನಗೆ ಮುಂಚೆಯಿಂದನೂ ಪರಿಚಯ ಇರೋರೆ, ಹತ್ರದವರೇ, ಫಸ್ಟಿಂದನೂ ನೋಡಿರೋರೆ. ನನಗೆ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿ ಸಿಕ್ಕಿಲ್ಲ ಅಂತಂದಿದ್ರೆ ಇನ್ನೂ ಕಷ್ಟ ಆಗಿರೋದೇನೋ. ಅಂತಂದರೆ ಒಂದೇ ಸಲ ನಾನು ಎಲ್ಲದನ್ನೂ ಮಾಡಿದೆ, ನಾನು ಎಲ್ಲದನ್ನೂ ಕಲಿತೆ ಅಂತ ಹೇಳ್ತಾ ಇಲ್ಲ. ಮನೇಲಿ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ತು. ಇಲ್ಲ ಅಂತಂದಿದ್ರೆ ಇನ್ನೂ ಕಷ್ಟ ಆಗಿರೋದು ಅಂತ ಅಂದ್ಕೊಳ್ತೀನಿ. ಆದ್ರೂ ಇಲ್ಲೇ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಯಿತು. ತುಂಬ ದೂರ ಏನಲ್ಲ, 1 ಅವರ್ ಜರ್ನಿ ಅಷ್ಟೇ ಅಲ್ಲಿಂದ ಇಲ್ಲಿಗೆ. ನನಗೆ ದೊಡ್ಡ ಸಮಸ್ಯೆ ಆಗಿದ್ದೇನು ಅಂತಂದರೆ, ಅಪ್ಪ ಅಮ್ಮನ ಬಿಟ್ಟು ಬರೋದು, ಅಕ್ಕ, ಅಪ್ಪ, ಅಮ್ಮ, ಇಷ್ಟೇ ಆಗಿತ್ತು. 11 ವರ್ಷ ಆಯಿತು. ಇವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋದ್ರೂ ಎಮೋಷ್ನಲ್ ಆಗ್ತೀನಿ. ಎಲ್ಲರಿಗೂ ಹಾಗೆ, ಹೋಗಬೇಕಾದ್ರೆ ಊರಿಗೆ ಎಷ್ಟು ಖುಷಿಯಿಂದ ಬಟ್ಟೆ ಪ್ಯಾಕ್ ಮಾಡ್ಕೊಂಡೆಲ್ಲ ಹೋಗಿರ್ತೀವಿ, ಬಟ್ ಬರುವಾಗ ಖುಷಿ ಇರೋದೇ ಇಲ್ಲ. ನಾನಂತೂ ಪ್ರತಿ ಸಲ ಊರಿಂದ ವಾಪಸ್ ಬರುವಾಗ ಅಳ್ತಾನೆ ಬಂದಿದ್ದೀನಿ. ಒಂದು ದಿನವೂ ನಾನು ಖುಷಿಯಿಂದ ಬಂದಿದ್ದೇ ಇಲ್ಲ. ಅಂತಂದರೆ ಇಲ್ಲಿ ಕಷ್ಟ ಇದೆ ಅಂತಲ್ಲ, ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಹೆಣ್ಮಕ್ಳಿಗೆ ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ ಬಿಟ್ಟು ಬರೋದು ತುಂಬಾ ಕಷ್ಟ. ಅದೇ ಥರ ನಾನು ಎಷ್ಟು ಇವಾಗಿಗೆ ಹೋದ್ರೂ ಆ ಕಡೆಯಿಂದ ಹೊರಟು ಬರುವಾಗ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಸಣ್ಣದ್ರಿಂದನೇ ಶುರು ಮಾಡಿದ್ದು. ಅಂತಂದರೆ ಫಸ್ಟ್ ಇಬ್ಬರಿಗೆ ಮಾಡಿ, 3 ಜನ 4 ಜನ ಈ ಥರ ಅಡುಗೆ ಮಾಡಿ, ಯಾವ ತರಕಾರಿ ಸಿಪ್ಪೆ ತೆಗಿಬೇಕು, ಯಾವುದನ್ನ ಹಾಗೆ ಮಾಡಬೇಕು, ಉಪ್ಪು ಜಾಸ್ತಿ ಆದರೆ, ಖಾರ ಜಾಸ್ತಿ ಆದರೆ ಅದನ್ನು ಕಡಿಮೆ ಮಾಡೋದು ಹೇಗೆ, ಒಂದು ಸಾಂಬಾರು ಕೂಡ ನನಗೆ ಮಾಡೋದಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಇವಾಗ ಅಷ್ಟೊಂದು ಈಸಿನಾ, ಅಷ್ಟು ಈಸಿ ಇದ್ದಿದ್ದು ಬಂದಿಲ್ವ ಅಂತ ಇವಾಗ ಅನ್ನಿಸ್ಬಹುದು. ಬಟ್ ಅವಾಗ
ತುಂಬ ಕಷ್ಟ ಆಗ್ತಾಯಿತ್ತು. ಇವಾಗಲಾದ್ರೂ ನಮ್ಮ ಮನೆ ಕೆಲ್ಸಕ್ಕೆ ಬರೋದು ತುಂಬ ಕಡಿಮೆ. ಅಂದರೆ ಕೆಲಸ ಜಾಸ್ತಿ ಇದ್ದಾಗ ಮಾತ್ರ ಬರ್ತಾರೆ. ಬಟ್ ಆವಾಗ ಆ ಥರ ಇರಲಿಲ್ಲ. ಪ್ರತಿದಿನ ಬರೋರು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ. 2ರಿಂದ ಹಿಡಿದು 10 ಜನ, 12 ಜನ, 15 ಜನದವರೆಗೂ ಬರೋರು. 2, 4 ಜನನೇ ಕಡಿಮೆ ಬಿಡಿ. ಯಾವಾಗಲೂ 6, 8, 10 ಜನ ಇದೇ ಥರ ಇರೋರು. ಅವರಿಗೆಲ್ಲ ಅಡುಗೆ, ತಿಂಡಿ, ಊಟ, ಕೊಟ್ಟು ಕಳಿಸಿರೋ ಪಾತ್ರೆಗಳು, ಬಟ್ಟೆ, ಈ ಥರ ತುಂಬ ಕಷ್ಟ ಆಯಿತು ಹೊಂದ್ಕೊಳ್ಳೋದು. ಹೋದ ಸಲ ಆ್ಯನಿವರ್ಸರಿಗೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಬಟ್ ಕೆಲವೊಂದು ಕಾರಣಾಂತರಗಳಿಂದ ಹೋಗೋದಕ್ಕಾಗಲಿಲ್ಲ. ಮಠಕ್ಕಾದ್ರೂ ಹೋಗಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. ಹಾಗಾಗಿ ಅರಸೀಕೆರೆ ಮಠಕ್ಕೆ ಹೋಗಿದ್ವಿ. ನಮಗೆ ಅಕ್ಕಪಕ್ಕ ಯಾವುದೂ ಮಠ ಇಲ್ಲ, ತುಂಬಾ ದೂರ. ಇಲ್ಲ ಹಾಸನ್ಗೆ ಹೋಗಬೇಕು, ಇಲ್ಲ ಅರಸೀಕೆರೆಗೆ ಹೋಗಬೇಕು. 1/4 ಗಂಟೆಯಿಂದ 1.5 ಗಂಟೆ ಜರ್ನಿ ಆಗುತ್ತೆ. 2 ಸಲ ಅಂದರೆ ಹೋಗಿ ಬರ್ತೀವಿ ಅಂತಂದರೆ 3 ಗಂಟೆ ಜರ್ನಿಲೇ ಮುಗಿದೋಗುತ್ತೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. 1 ಗಂಟೆ ಕೂತಿದ್ದು ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು 1 ಗಂಟೆ ಅಲ್ಲೇ ಕೂತಿದ್ದು ಬಂದ್ವಿ. ತುಂಬಾ ಖುಷಿ ಆಯಿತು. ನನಗಂತೂ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಥರ ಒಂದೊಂದೇ ಕಲಿತೆ. ಆಮೇಲೆ ನನಗೆ ದೊಡ್ಡ ಟಾಸ್ಕ್ ಅಂತ ಅನಿಸಿದ್ದು ಕಸ ಗುಡಿಸಿ ನೆಲ ಒರೆಸೋದು. ಮನೆ ದೊಡ್ಡದಾಗಿರೋದ್ರಿಂದ 1-2 ಗಂಟೆ ಟೈಮ್ ತೊಗೊಳ್ತಾ ಇದ್ದೆ. ಅದ್ರ ಜೊತೆ ಮನೆ ಕೆಲಸ, ಆಮೇಲೆ ನಿತ್ಯ ಬಂದಿದ್ದು. ಇನ್ನೂ ಕೆಲಸ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಆ ಚಿಕ್ಕ ಮಗು ನೋಡಿಕೊಂಡು, ಆ ಕೆಲಸ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಸರಿ ಹೋಯಿತು. ಇನ್ನೇನು ಕೆಲಸ ಎಲ್ಲದನ್ನು ಮಾಡೋದನ್ನು ಒಂದು ಟ್ರ್ಯಾಕಲ್ಲಿ ಹೋಗ್ತಾ ಇದೆ. ಪರವಾಗಿಲ್ಲ, ಈಗ ಮಾಡಬಹುದು ಅಂತ ಅನ್ನಿಸ್ತು. ಅಲ್ಲಿವರೆಗೂ ಕಷ್ಟ ಆಗ್ತಾಯಿತ್ತು. ಅಂತಂದರೆ ಪಾಪು ಬಂದಮೇಲೆ ಗೊತ್ತಲ್ಲ, ಚಿಕ್ಕ ಮಕ್ಕಳಿದ್ದಾಗ ಎತ್ಕೊಂಡೇ ಕೆಲಸ ಮಾಡಬೇಕು, ಜೊತೆಲೇ ಇರಬೇಕು, ಆ ಥರ ಡಿಮ್ಯಾಂಡ್ಸ್ ಇರುತ್ತೆ. ಬಟ್ಟೆ ತೊಳೆಯೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಅಂತಂದರೆ ಹೇಗೆ 2 ದಿನ 3 ದಿನ ತೊಳೆಯೋದಕ್ಕೆ ಹೋದ್ರೂ ತುಂಬ ಬಟ್ಟೆ ಆಗಿಬಿಟ್ಟಿರೋದು. ಅದನ್ನು ತೊಳೆದು ಒಣಗಿಸಿ ಮಡಚಿಟ್ಟು ಇಷ್ಟರಲ್ಲೇ ಇಡೀ ದಿನ ಹೇಗೆ ಹೋಗ್ತಾಯಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಒಂದು ಪ್ಲಸ್ ಪಾಯಿಂಟ್ ಏನಿತ್ತು ಅಂತಂದರೆ ನಿತ್ಯ ಅಷ್ಟೊಂದು ಹಠ ಮಾಡ್ತಾ ಇರಲಿಲ್ಲ. ಜಾಸ್ತಿ ನಿದ್ದೆ ಮಾಡ್ತಾ ಇರೋಳು. ಆ ಟೈಮಲ್ಲಿ ಕೆಲಸ ಮಾಡ್ಕೊಳ್ಳೋದಕ್ಕೆ ಸರಿ ಹೋಯಿತು. ಎಲ್ಲ ಸರಿ ಹೋಯಿತು. ಇನ್ನು ಕೆಲಸ ಮಾಡ್ಕೊಳ್ಳೋದು ಈಸಿ ಆಯಿತು ಅನ್ನೋ ಅಷ್ಟರಲ್ಲಿ ಲಡ್ಡು ಪ್ರೆಗ್ನೆಂಟ್ ಆಗಿದ್ದು. ಅಷ್ಟರಲ್ಲಿ ಮತ್ತೆ ನಿತ್ಯಾಗೂ ಲಡ್ಡುಗೂ ತುಂಬ ವ್ಯತ್ಯಾಸ ಇದೆ. ಇವಳದು ಫುಲ್ಲು ಸ್ಟಾರ್ಟಿಂಗಿಂದ ವಾಮಿಟಿಂಗ್ ಆಗ್ತಾಯಿತ್ತು. 9 ಮಂತ್ಸ್ವರೆಗೂ ಒಂದೊಂದು ಥರ ಏನಾದರೂ ಒಂದು ಪ್ರಾಬ್ಲಮ್ ಆಗಿರೋದು. ಅಷ್ಟು ಆರೋಗ್ಯ ಚೆನ್ನಾಗೇ ಇರಲಿಲ್ಲ. ಮತ್ತು ಡೆಲಿವರಿ ಆದಮೇಲೂ ಅಷ್ಟೇ ಬಾಣಂತನ ಮುಗಿಸ್ಕೊಂಡು ಬಂದಮೇಲೆ ಅವಳು ಸುಮ್ಮನೆ ಇದ್ದಾಳೆ, ಆ ಥರ ಇಲ್ಲವೇ ಇಲ್ಲ. ಅಂತಂದರೆ ನಿದ್ದೆ ತುಂಬ ಕಡಿಮೆ. ಡೇ ಟೈಮಲ್ಲೂ 1 ಗಂಟೆ 1.5 ಗಂಟೆ ಮಲ್ಕೊಂಡ್ರೆ ಮುಗೀತು. ಮತ್ತು ನೈಟೆಲ್ಲ ಅಷ್ಟು ನಿದ್ದೆನೇ ಮಾಡ್ತಿರಲಿಲ್ಲ. ನೈಟೆಲ್ಲ ನಿದ್ದೆಗೆಟ್ಟು ಅವಳನ್ನ ನೋಡಿಕೊಂಡು ಮತ್ತೆ ಬೆಳಗ್ಗೆ ಎಲ್ಲದನ್ನು ಮಾಡೋ ಅಷ್ಟರಲ್ಲಿ ಸಾಕಪ್ಪ, ಇನ್ನೇನು ಬೇಡ ಸಾಕಪ್ಪ, ಹೆಣ್ಮಕ್ಳು ಜೀವನ ಅಂತಲೇ ಅನಿಸೋ ಮಟ್ಟಿಗೆ ಬೇಜಾರಾಗ್ಬಿಟ್ಟಿತ್ತು. ಎಲ್ಲ ಹೆಣ್ಮಕ್ಳಿಗೂ ಒಂದು ಟೈಮಲ್ಲಿ ಅನಿಸ್ಬಿಟ್ಟಿರುತ್ತೆ, ಅಪ್ಪ ಈ ಹೆಣ್ಮಕ್ಳು ಜೀವನನೇ ಸಾಕಪ್ಪ, ಎಷ್ಟೆಲ್ಲ ಮಾಡೋಕ್ಕಾಗುತ್ತೆ. ಅಂದರೆ ಫಸ್ಟು ಕಣ್ಣು ತುಂಬ ನಿದ್ದೆ, ಹೊಟ್ಟೆ ತುಂಬ ಊಟ ಇದ್ದರೆ ಏನು ಬೇಕಾದ್ರೂ ಮಾಡ್ತಾರೇನೋ. ಬಟ್ ನಿದ್ದೆನೇ ಸರಿಯಾಗಿ ಆಗಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೈಟೆಲ್ಲ ನಿದ್ದೆ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ. ಡೇ ಟೈಮಲ್ಲಿ ಮಲಗೋಣ ಅಂತ ಅಂದರೆ ಈ ಕೆಲಸ ಎಲ್ಲ ಅವಳು ಮಲಗಿದ್ದಾಗಲೇ ಮಾಡಬೇಕು, ಎದ್ದಾಗಂತೂ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಈ ಥರ ಸಿಕ್ಕಾಬಟ್ಟೆ ಕಷ್ಟ ಆಗಿ ನಂತರ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಇವಾಗೇನು ಸಮಸ್ಯೆ ಇಲ್ಲ. ಎಷ್ಟು ಕೆಲಸ ಬೇಕಾದ್ರೂ ಅವಳ ಪಾಡಿಗಳನ್ನ ಕೂರಿಸಿ ಆಟ ಆಡಿಸಿ, ಆಟ ಸಾಮಾನು ಏನಾದರೂ ಕೊಟ್ಟರೆ, ಊಟ ತಿಂಡಿ ಕೊಟ್ಟರೆ ಅವಳ ಪಾಡಿಗೆ ಅವಳು ಇರ್ತಾಳೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಳ್ಬಹುದು. ಬಟ್ ಅವಳಿಗೊಂದು 2 ವರ್ಷ 3 ವರ್ಷ ಆಗೋವರೆಗೂ ತುಂಬಾ ಕಷ್ಟ ಆಗಿದೆ. ಅಲ್ಲಿ 9 ತಿಂಗಳವರೆಗೂ ಇದ್ವಿ. ಅಲ್ಲಿಂದ ಬಾಣಂತನ ಮುಗಿಸ್ಕೊಂಡು ಇಲ್ಲಿ ಬಂದ ಮೇಲೆ ಮತ್ತು ಬ್ಯಾಕ್ ಟು ರೋಟೀನ್. ಎಲ್ಲ ಕೆಲಸ 3 ಜನ ಜೊತೆಗೆ 4 ಜನ ಕೆಲಸ ಎಲ್ಲ ಡಬಲ್ ಆಗಿಬಿಟ್ಟಿತ್ತು. ಎಲ್ಲದನ್ನು ನಿಭಾಯಿಸೋದು ಅಷ್ಟು ಈಸಿ ಇರಲಿಲ್ಲ. ಇವಾಗ ನಾನು ಅದೇ ಅಂದ್ಕೊಳ್ತಾ ಇರ್ತೀನಿ, ಯಾರಾದ್ರೂ ಈ ಥರ 1 ವರ್ಷದ ಪಾಪು ಇದೆ, 1.5 ವರ್ಷದ ಪಾಪು ಇದೆ ಅಂದಾಗ ನಾನೇ ಯೋಚನೆ ಮಾಡ್ತಾ ಇರ್ತೀನಿ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತಂದರೆ. ಅವ್ರಿಗೆ ಫ್ರೀ ಟೈಮೇ ಇರೋದಿಲ್ಲ. ಅವ್ರು ಯಾವಾಗ ಬೇಕು ಅವಾಗ ರೆಸ್ಟ್ ತೊಗೊಳ್ಳೋ ಥರ ಇಲ್ಲ. ಪಾಪು ಯಾವಾಗ ಮಲಗಿರುತ್ತೆ ಅವಾಗ ಕೆಲಸ ಮಾಡಬೇಕು. ಪಾಪು ಎದ್ದ ತಕ್ಷಣ ಪಾಪು ನೋಡ್ಕೊಳ್ಬೇಕು. ಮತ್ತು ಅವ್ರ ಟೈಮು ಅಂತ ಅವ್ರಿಗೆ ಯಾವಾಗ ಸಿಗುತ್ತೆ, ಅವ್ರು ಫ್ರೀ ಯಾವಾಗ ಆಗ್ತಾರೆ. ಮಕ್ಳನ್ನ ನೋಡ್ಕೊಳ್ತಾನೆ ಇದ್ದರೆ ಅಂತಂದರೆ ಮನೆಯಲ್ಲಿ ಬೇರೆ ಯಾರಾದರೂ ನೋಡ್ಕೊಳ್ಳೋದಾದರೆ ಒಂಥರ. ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ, ಒಬ್ಬರೇ ಇವ್ರು ಮನೇಲಿರ್ತಾರೆ ಅಂತಂದರೆ ನಾನು ತುಂಬ ಸಲ ಅಂದ್ಕೊಳ್ತಾ ಇರ್ತೀನಿ, ಯಾರಾದ್ರೂ 1 ವರ್ಷ 9 ತಿಂಗಳು 1.5 ವರ್ಷ ಈ ಏಜಿನ ಪಾಪು ಇದ್ದರೆ. 1 2.5 3 ವರ್ಷ ಆದಮೇಲೆ ಅವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಅದೇಗೆ ಅಂತಂದರೆ ಎಲ್ಲದೂ ಇವಾಗ ಅಭ್ಯಾಸ ಆಯಿತು. ಮಕ್ಕಳು, ಮನೆ ಕೆಲಸ, ಜೊತೆಗೆ ಹಸುಗಳು. ಇವಾಗ ಸ್ವಲ್ಪ ತೋಟಕ್ಕೂ ಹೋಗ್ತೀನಿ, ಎಲ್ಲದನ್ನು ನಿಭಾಯಿಸಬಹುದು ಅಂತ ಇವಾಗ ಅನಿಸುತ್ತೆ. ಬಟ್ ಆವಾಗ ಆ ಥರ ಇರಲಿಲ್ಲ. ಅಂತಂದರೆ ಮಕ್ಕಳು ಚಿಕ್ಕವ್ರು ಇರ್ತಾರಲ್ಲ, ಹಾಗಾಗಿ. ಇವಾಗ ನಿತ್ಯ ದೊಡ್ಡವಳಾಗಿದ್ದಾಳೆ, ಸ್ವಲ್ಪ ಎಲ್ಪ್ ಆದ್ರೂ ಮಾಡ್ತಾಳೆ, ಅಥವಾ ಅವಳದೇನೂ ರಿಸ್ಕ್ ಇಲ್ಲ. ಹಾಗೆ ಲಡ್ಡು ಅವಳ ಪಾಡಿಗೆ ಅವಳು ಆಟ ಆಡ್ತಾಳೆ. ಅಷ್ಟೊಂದೇ ನನಗೆ ಟಾರ್ಚರ್ ಕೊಡೋದಿಲ್ಲ. ಮುಂಚೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅಂದರೆ ಇವಾಗ ಅನಿಸುತ್ತೆ 11 ವರ್ಷ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತ. ಬಟ್ ಸಿಕ್ಕಾಪಟ್ಟೆ ಅಪ್ಸ್ ಆ್ಯಂಡ್ ಡೌನ್ ನೋಡಿದ್ದೀನಿ, ಇಲ್ಲ ಅಂತಲ್ಲ. ಎಲ್ಲರ ಲೈಫಲ್ಲೂ ಆಗಿರುತ್ತೆ. ಅಂತಂದರೆ ಎಲ್ಲರ ಲೈಫು ನನ್ನ ಲೈಫ್ ಥರನೇ ಇರುತ್ತೆ ಅಂತ ನಾನು ಹೇಳಲ್ಲ. ಇನ್ನೊಬ್ರದ್ದು
ಇನ್ನೂ ಬೆಟರ್ ಆಗಿರ್ಬೋದು, ತುಂಬ ಚೆನ್ನಾಗಿರ್ಬೋದು. ಕಷ್ಟ ಅನ್ನೋದೇ ನೋಡಿಲ್ಲದೆ ಇರಬಹುದು ಅಥವಾ ಏನೋ ಸಮಸ್ಯೆ ಬಂದಿಲ್ಲದೆ ಇರ್ಬೋದು. ಬಟ್ ಇನ್ನು ಕೆಲವ್ರದ್ದು ಇವಾಗ ನಾನೇ ಹೇಳ್ತಾ ಇದ್ದೀನಿ, ಅದಕ್ಕಿಂತನೂ ಜಾಸ್ತಿ ಕಷ್ಟ ನೋಡಿರ್ತಾರೆ ಅಥವಾ ಏನಾದರೂ ಸಮಸ್ಯೆ ನೋಡಿರ್ತಾರೆ. ಅಂದರೆ ಎಲ್ಲರ ಲೈಫು ಒಂದೇ ಥರ ಇರೋದಿಲ್ಲ. ಚೆನ್ನಾಗಿದ್ದೀನಿ, ಇಲ್ಲ ಅಂತಲ್ಲ, ತುಂಬಾ ಚೆನ್ನಾಗಿದ್ದೀನಿ. ಆದರೆ ಈ 11 ವರ್ಷದಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ ನೋಡಿದ್ದೀನಿ. ಯಾವುದೂ ಈಸಿ ಆಗಿರಲಿಲ್ಲ. ಯಾವುದು ಇವಾಗ ನಾನು ಹೇಳ್ಬೋದು ಅದೆಲ್ಲ ಬೇಗ ಅಡುಗೆ ಕಲಿತೆ ಅಂತ. ಬಟ್ ಒಂದು ರೊಟ್ಟಿ ಹಾಕೋದನ್ನ ಕಲಿಯೋದಕ್ಕೂ ತುಂಬ ಟೈಮ್ ತೊಗೊಂಡಿದ್ದೀನಿ. ಒಂದು ಮುದ್ದೆ ಮಾಡೋದನ್ನು ಕಲಿಯೋದಕ್ಕೂ ತುಂಬ ಟೈಮ್ ತೊಗೊಂಡಿದ್ದೀನಿ. ಈಗ 10 ಜನ 20 ಜನ ಬಂದ್ರೂ ಕೆಲಸಕ್ಕೆ ನಾನು ಅವ್ರಿಗೆ ಅಡುಗೆ ತಿಂಡಿ ಮಾಡಿಕೊಡುವಷ್ಟು, ಅಂದರೆ ಏನಿಲ್ಲ ಅಂದ್ರೂ ಮಾಡೋವಷ್ಟು ಈಗ ನನಗೆ ಅನುಭವ ಇದೆ. ಬಟ್ ಆವಾಗ ಆ ಥರ ಇರಲಿಲ್ಲ. ಏನು ಮಾಡೋದು ಆ ಥರನೇ ಅನ್ನಿಸ್ತಾ ಇತ್ತು. ನಾವು ಎಲ್ಲೇ ಕಲಿತೀವಿ, ಯಾರ ಹತ್ರನೇ ನಾವು ಕೇಳಿ ಕಲಿತೀವಿ ಅಂತಂದ್ರೂ ಕೂಡ ಜೀವನ ಕಲಿಸೋವಷ್ಟು ಪಾಠನ ಯಾರೂ ಕಲಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ 11 ವರ್ಷದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ದುಡ್ಡಿದ್ದಾಗ ಲೈಫ್ ಯಾವ ಥರ ಇರುತ್ತೆ, ದುಡ್ಡಿಲ್ಲದೆ ಇದ್ದಾಗ ಯಾವ ಥರ ಇರುತ್ತೆ, ಜನ ಯಾವ ಥರ ಇರ್ತಾರೆ, ಯಾವ ಥರ ಮಾತಾಡ್ತಾರೆ, ಇದ್ರಿಗೆ ಯಾವ ಥರ ಇರ್ತಾರೆ, ಹಿಂದೆ ಯಾವ ಥರ ಇರ್ತಾರೆ, ಎಲ್ಲದನ್ನೂ ನೋಡಿಬಿಟ್ಟಿದ್ದೀನಿ. ಹೇಗೆ ಅಂತ ಅಂದರೆ ಇವಾಗ ಒಂದು 28-29 ವರ್ಷ ಅಂತ ಅಂದ್ಕೊಳ್ಳಿ. ನನಗೆ ಒಂದು 70-80 ವರ್ಷಕ್ಕೆ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಈ ಜೀವನ ಕೊಟ್ಟಿದೆ. ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಅದಕ್ಕೋಸ್ಕರ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಏನೇ ಅಪ್ಸ್ ಆ್ಯಂಡ್ ಡೌನ್ ನೋಡ್ತಾ ಬಂದಿದ್ರೂ ಕೂಡ ಇಷ್ಟೆಲ್ಲ ನೋಡಿರೋದಕ್ಕೆ ನಾನು ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಚೆನ್ನಾಗಿತ್ತು ಲೈಫ್ ಒಂಥರ. ಎಲ್ಲದನ್ನು ಕಲಿಸಿದೆ, ಎಲ್ಲದನ್ನು ಕಲಿತಾ ಇದ್ದೀನಿ. ಇನ್ನೂ ಕಲಿಯೋದು ತುಂಬ ಇದೆ. ದೇವರಿದ್ದಾರೆ ಜೊತೆಗೆ, ಅದೇ ನಂಬಿಕೆ. ಇವತ್ತಿನ ವ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.